ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸುತ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಒಟ್ಟಾಗಿ ಇಂದು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಯೆರೆಮೀಯನ ಗ್ರಂಥ, ದ ಬುಕ್ ಆಫ್ ಜೆರೆಮಾಯ, ಚಾಪ್ಟರ್ 41, 41ನೇ ಅಧ್ಯಾಯ. 41ನೇ ಅಧ್ಯಾಯದಲ್ಲಿ ನಮಗೆ ಈಗಾಗಲೇ 40ನೇ ಅಧ್ಯಾಯದಲ್ಲಿರುವಂಥ ಒಂದು ಹಿನ್ನೆಲೆ ಏನಂತ ಹೇಳಿದರೆ, ಒಬ್ಬ ವ್ಯಕ್ತಿ ಆ ದೇಶಾಧಿಪತಿಯಾಗಿ ನೆಬೂಕದ್ನೆಚ್ಚರನಿಂದ ನೇಮಿಸಲ್ಪಟ್ಟಾತನು. ಅವನು ಗೆದಲ್ಯ ಅಂತ ಹೇಳಿದರೆ ಯೆಹೋವನು ದೊಡ್ಡಾತನು. ಜೆಹೋವಾ ಈಸ್ ಗ್ರೇಟ್, ಹಸ್ ಬಿಕಮ್ ಗ್ರೇಟ್, ಅಥವಾ ಯೆಹೋವನು ಮಹೋನ್ನತನಾಗಿದ್ದಾನೆ ಎಂಬ ಹೆಸರನ್ನು ಹೊಂದಿದ ವ್ಯಕ್ತಿ ಈ ಗೆದಲ್ಯನು. ಅವನ ಜವಾಬ್ದಾರಿಕೆಯಲ್ಲಿ ಈಗ ಹೊಸ ಯೆಹೂದ್ಯರ ಉಳಿದಂಥವರ ಒಂದು ಸಣ್ಣ ಗುಂಪು ಇರುವಂಥದ್ದನ್ನು ನೋಡುವಾಗ, ಯೋಹಾನಾನನು ಅಂದರೆ ಆ ಸಿಪಾಯಿ ಅಥವಾ ಸೇನಾಪತಿಗಳಲ್ಲಿ ಒಬ್ಬ ವ್ಯಕ್ತಿ, ಅವನು ಬಂದು ಈ ವರದಿಯನ್ನು ಗೆದಲ್ಯನಿಗೆ ಕೊಡ್ತಾನೆ. ಅಂದರೆ ಇಷ್ಮಾಯೇಲನು ಬಂದು ಆ ಅಮ್ಮೋನಿಯರ ಅರಸನ ಅವನಿಂದ ಪ್ರೇರಿತನಾಗಿ ಕೊಲ್ಲುವುದಕ್ಕೆ ಬರ್ತಿದ್ದಾನಂತ. ಆದರೆ ಗೆದಲ್ಯನು ನಂಬಲಿಲ್ಲ. ಅದೇ ಪ್ರಕಾರವಾಗಿ 41ನೇ ಅಧ್ಯಾಯ 1ನೇ ವಚನ, 7ನೇ ದಿನದಲ್ಲಿ ಅಥವಾ 7ನೇ ತಿಂಗಳಿನಲ್ಲಿ ರಾಜವಂಶದವನು ಎಲಿಷಾಮನ ಮೊಮ್ಮಗನು, ನೆತನ್ಯನ ಮಗನು, ಅರಸನ ಪ್ರಧಾನರಲ್ಲಿ ಒಬ್ಬನು ಆದ ಇಷ್ಮಾಯೇಲನು, ಸ್ವಲ್ಪ ಇವನು VIP ಆಗಿದ್ದಾನೆ. ಆದ ಕಾರಣ ಇಷ್ಮಾಯೇಲನು ಈಗ 10 ಮಂದಿಯೊಂದಿಗೆ ಗೆದಲ್ಯನ ಹತ್ರ ಬಂದು ಇಳಿತಾನೆ. 11 ಜನರು ಬಂದು ಇಳಿತಾರೆ. ಮಿಚ್ಪಕ್ಕೆ ಬಂದರು. 2ನೇ ವಚನ, ಯೆರೆಮೀಯ 41 2ನೇ ವಚನ, ಅಲ್ಲಿ ಗೆದಲ್ಯನೊಂದಿಗೆ ಊಟ ಮಾಡಿದ ನಂತರ ಇಷ್ಮಾಯೇಲನು ಅವನೊಂದಿಗಿದ್ದ 10 ಜನರು ಎದ್ದು ದೇಶಾಧಿಪತಿಯಾಗಿ ಫ್ರೆಶ್ ಆಗಿ ನೇಮಿಸಲ್ಪಟ್ಟಂಥ, ಅಂದರೆ ಬಾಬೆಲಿನ ಅರಸನಾದಂಥ ನೆಬೂಕದ್ನೆಚ್ಚರನಿಂದ ನೇಮಿಸಲ್ಪಟ್ಟಂಥ ಹೊಸ ದೇಶಾಧಿಪತಿ ಗೆದಲ್ಯನನ್ನು ಅವರು ಸಂಹರಿಸುತ್ತಾರೆ. ಕತ್ತಿಯಿಂದ ಹೊಡೆದು ಕೊಂದರು. ಇದಲ್ಲದೆ ಇಷ್ಮಾಯೇಲನು ಗೆದಲ್ಯನ ಸಂಗಡ ಮಿಚ್ಪದಲ್ಲಿದ್ದ ಯೆಹೂದ್ಯರೆಲ್ಲರನ್ನೂ ಅಲ್ಲಿ ಸಿಕ್ಕಿದ್ದ ಕಸ್ದೀಯರಾದ ಸೈನಿಕರನ್ನು ಹತಿಸಿದನು. ದೊಡ್ಡ ಯುದ್ಧ ಆಗಿರಬೇಕು, ದೊಡ್ಡ ರಭಸವಾಗಿರಬೇಕು. ಯಾಕಂತ ಹೇಳಿದ್ರೆ ಕಸ್ದೀಯರ ಸೈನಿಕರನ್ನು ಕೂಡ ಇವನು ಕೊಂದು ಹಾಕ್ತಾನೆ, ಮತ್ತು ಜೊತೆಗಿದ್ದಂಥ ಯೆಹೂದ್ಯರನ್ನು ಕೂಡ ಕೊಂದು ಹಾಕ್ಬಿಡ್ತಾನೆ. ಅವನು ಗೆದಲ್ಯನನ್ನು ಕೊಂದ 2ನೇ ದಿನದಲ್ಲಿ ಆ ಸಂಗತಿಯು ಇನ್ನು ಯಾರಿಗೂ ತಿಳಿಯದಿರಲು ಗಡ್ಡ ಬೋಳಿಸಿ ಬಟ್ಟೆ ಹರಿದು ಗಾಯ ಮಾಡಿಕೊಂಡಿದ್ದ 80 ಜನರು ಅವರು ಶೇಖೇಮ್, ಶಿಲೋ, ಸಮಾರ್ಯ ಎಂಬ ಊರುಗಳಿಂದ ಬರ್ತಾ ಇದ್ದಾರೆ. ಯಾಕೆ ಬರ್ತಿದ್ದಾರೆ? ಯೆಹೋವನ ಆಲಯಕ್ಕೆ ಧೂಪ ನೈವೇದ್ಯ ದ್ರವ್ಯಗಳನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಆಗ ಈ ಇಷ್ಮಾಯೇಲ್ ನೋಡ್ರಿ, ಆ ದೇವಾಲಯಕ್ಕೆ ಬರುವಂಥವ್ರನ್ನ ಸುಮ್ಮನೆ ಬಿಡಬಾರ್ದ. ಮಿಚ್ಪದಿಂದ ಅವರ ಕಡೆಗೆ ಹೊರಟು ದಾರಿಯುದ್ದಕ್ಕೂ ಅಳುತ್ತಾ ನಡೆದು ಅವರನ್ನು ಎದುರುಗೊಂಡು ಗೆದಲ್ಯನ ಬಳಿಗೆ ಬನ್ನಿರಿ ಎಂದು ಹೇಳ್ತಾನೆ. ದಾರಿಯುದ್ದಕ್ಕೂ ಅಳುತ್ತಾ ಬರ್ತಿದೆ ಅಂದರೆ ನಟನೆ. ಇಷ್ಮಾಯೇಲನು ಆ್ಯಕ್ಟಿಂಗ್ ಮಾಡ್ತಾನೆ, ನಟನೆ ಮಾಡಿಕೊಂಡು, ಇನ್ನೂ ಗೆದಲ್ಯನು ಸತ್ತಿರೋದು ಯಾರಿಗೂ ಗೊತ್ತಿರಲ್ಲ, ಇವನೇ ಅವರನ್ನು ಸಂಹಾರ ಮಾಡಿರ್ತಾನೆ ಇಷ್ಮಾಯೇಲನು.
ಆದರೂ ಕೂಡ ಈ 80 ಜನರ ಹತ್ರ ಬನ್ನಿರಿ ಗೆದಲ್ಯನ ಹತ್ರ ಅಂತ ಹೇಳಿದ ತಕ್ಷಣ ಪಾಪ ಏನೂ ಸಂದೇಹ ಪಡೆದಂಥ ಅವರು ಊರೊಳಕ್ಕೆ ಬಂದ ಮೇಲೆ ಇಷ್ಮಾಯೇಲನು ಅವರ ಸಂಗಡಿಗರು ಅವರನ್ನು ಕೂಡ ಹತಿಸಿ ಬಾವಿಯಲ್ಲಿ ಹಾಕಿದರು. 80 ಜನರು. ಆದರೆ ಈ 80 ಜನರಲ್ಲಿ 10 ಜನರು ಸ್ವಲ್ಪ ಬುದ್ಧಿವಂತರಾಗಿದ್ದರು. ಯಾವ ರೀತಿಯಾಗಿ ಇಷ್ಮಾಯೇಲನು ಆ್ಯಕ್ಟಿಂಗ್ ಮಾಡ್ದ ಹತ್ಕೊಂಡಿದ್ದಂಗೆ ಇವರು ಆ್ಯಕ್ಟಿಂಗ್ ಮಾಡಿದ್ರೇನೋ ಗೊತ್ತಿಲ್ಲ. ಒಟ್ಟು ಈ 10 ಮಂದಿ 80 ಜನರಲ್ಲಿ ಏನು ಹೇಳ್ತಾರೆ, ಇಷ್ಮಾಯೇಲ್ ನಮ್ಮನ್ನು ಕೊಲ್ಲಬೇಡ, ಗೋಧಿ, ಜವೆಗೋಧಿ, ಎಣ್ಣೆ, ಜೇನುತುಪ್ಪ ಇವುಗಳನ್ನು ಕಾಡಿನಲ್ಲಿ ಬಹಳವಾಗಿ ಬಚ್ಚಿಟ್ಟಿದ್ದೇವೆ ಎಂದು ಭಿನ್ನಯಿಸಲು ಇಷ್ಮಾಯೇಲನು ಅವರನ್ನು ಅವರ ಜೊತೆಯವರಂತೆ ಕೊಲ್ಲದೆ ಬಿಟ್ಬಿಡ್ತಾನೆ. ಇಷ್ಮಾಯೇಲನ ಪಾರ್ಟಿಗೆ ಇವರು ಸೇರ್ಕೊಂಡ್ಬಿಡ್ತಾರೆ. ಮತ್ತು ಇಷ್ಮಾಯೇಲನು ತಾನು ಕೊಂದವರ ಶವಗಳನ್ನು ಗೆದಲ್ಯನ ಶವದ ಮೇಲೆ ಹಾಕಿದ ಬಾವಿಯು ಇಸ್ರಾಯೇಲ್ನ ಅರಸನಾದ ಬಾಷಾನ ಭಯದಿಂದ ಅರಸನಾದ ಆಸನ್ನು ತೋರಿಸಿದಂಥ ಬಾವಿ ಅದು. ಅದರಲ್ಲಿ ಆ ಹೆಣಗಳನ್ನು ಹಾಕಿರ್ತಾರೆ. ಮತ್ತು ಈಗ ಇಷ್ಮಾಯೇಲನಿಗೆ ಇನ್ನೊಂದು ಪ್ರಾಜೆಕ್ಟ್ ಇದೆ. ಅದೇನೆಂದರೆ, ರಾಜಕುಮಾರ್ತಿಯರು ಕಾವಲುದಂಡಿನ ಅಧಿಪತಿಯಾದ ನೆಬೂಜರದಾನನು ಗೆದಲ್ಯನಿಗೆ ಒಪ್ಪಿಸಿದ ಎಷ್ಟೋ ಜನ ಇದ್ರಲ್ಲ, ಅವ್ರನ್ನೆಲ್ಲ ಸೆರೆ ಹಿಡಿದು ಈಗ ಅಮ್ಮೋನ್ಯರ ಸೀಮೆಗೆ ಹೊರಟನು. ಅಮ್ಮೋನ್ಯರ ಸೀಮೆಗೆ. ಹಾಗಾದರೆ ಯೋಹಾನಾನನು ಗೆದಲ್ಯನಿಗೆ ಹೇಳಿದ್ದು ಸರಿ ಆಯಿತು. ಯಾಕಂದರೆ ಅಮ್ಮೋನ್ಯರ ಅರಸನಾದ ಬಾಲಿಸನು ಪ್ಲ್ಯಾನ್ ಮಾಡಿರೋದು ಗೆದಲ್ಯನ ಕೊಲ್ಲಬೇಕಂತ. ಆದ ಕಾರಣ ಇಷ್ಮಾಯೇಲನಿಗೆ ಎಲ್ಲಿಗೆ ಹೋಗ್ತಾನೆ, ಅಮ್ಮೋನ್ಯರ ಸೀಮೆಗೆ ಹೊರಟು ಹೋದನು. ಕಡೆಗೆ ಈ ಯೋಹಾನಾನನು ಅವನೊಂದಿಗಿದ್ದ ಸಕಲ ಸೇನಾಧಿಪತಿಗಳು ಇಷ್ಮಾಯೇಲನು ಈ ರೀತಿಯಾಗಿ ಮಾಡಿದ್ದ ಕೇಡನ್ನು ಕೇಳಿ ಈಗ ಅವನ ಮೇಲೆ ಯುದ್ಧಕ್ಕೆ ಬರ್ತಾ ಇದ್ದಾರೆ. ಯಾಕಂದರೆ ಇವನಿಗೆ ಈಗಾಗಲೇ ಯೋಹಾನಾನನು ಇಷ್ಮಾಯೇಲ್ ಮೇಲೆ ಅವನನ್ನು ಮರಣದಂಡನೆ ವಿಧಿಸಬೇಕಂತ ಹೇಳ್ಬಿಟ್ಟು ದೇಶಾಧಿಪತಿಯಾದಂಥ ಈ ಗೆದಲ್ಯನನ್ನು ಕೇಳಿಕೊಂಡ. ಪರ್ಮಿಷನ್ ಗೆದಲ್ಯನು ಕೊಡಲಿಲ್ಲ, ಆದರೆ ತನ್ನ ಪ್ರಾಣ ಹೋಯಿತು ಅದರ ನಿಮಿತ್ತವಾಗಿ. ಈಗ ಯೋಹಾನಾನನು ಏನು ಮಾಡ್ತಾನೆ, ಸೈನಿಕರನ್ನೆಲ್ಲ ಕರ್ಕೊಂಡು ಇಷ್ಮಾಯೇಲನ ಮೇಲೆ ಯುದ್ಧಕ್ಕೆ ಬರ್ತಾನೆ. ಆ ರೀತಿಯಾಗಿ ಯುದ್ಧಕ್ಕೆ ಹೊರಟು ಗಿಬ್ಯೋನಿನ ದೊಡ್ಡ ಕೆರೆಯ ಹತ್ತಿರ ಅವನನ್ನು ಕಂಡರು. ಅಲ್ಲಿ ಬಂದಾಗ ಏನಾಯಿತು, ಈ ಯೋಹಾನಾನನು ಅವನೊಂದಿಗಿದ್ದ ಸಮಸ್ತ ಸೇನಾಧಿಪತಿಗಳು ನೋಡಿ ಇಷ್ಮಾಯೇಲನ ಸಂಗಡದ ಎಲ್ಲ ಜನರು ಯೋಹಾನಾನನನ್ನು ನೋಡಿ ಸಂತೋಷಪಟ್ಟರು. ಯಾಕಂದರೆ ಇವನು ಇಷ್ಮಾಯೇಲನು ಭಾಳ ರಫ್ ಆಗಿದ್ದ, ಒರಟಾಗಿದ್ದ, ಅವನು ಮಾಡಿದ್ದ ದುಷ್ಟ ಕಾರ್ಯ. ಆದರೂ ಕೂಡ ಭಯ ಪಟ್ಕೊಂಡು ಭಯದಿಂದ ಅವರೊಂದು ಆಲ್ಮೋಸ್ಟ್ ಕಿಡ್ನ್ಯಾಪ್ ಥರ ಇದ್ದರು. ಆದ ಕಾರಣ ಅವರು ಸಂತೋಷಪಟ್ಟರು. 13ನೇ ವಚನ, 41ನೇ ಅಧ್ಯಾಯ ಯೆರೆಮೀಯನ ಗ್ರಂಥ 13ನೇ ವಚನದಲ್ಲಿ ಈ ಮಾತನ್ನು ನಾವು ನೋಡ್ತೇವೆ. ಸರಿ, ಮುಂದೆ ಏನಾಯಿತು ನೋಡೋಣ. ಇಷ್ಮಾಯೇಲನು ಮಿಚ್ಪದಿಂದ ಸರಿಯಾಗಿ ಒಯ್ದಿದ್ದ ಸಕಲ ಜನರು ಹಿಂದಿರುಗಿ ಹೋಗಿ ಯೋಹಾನಾನನ ಬಳಿಗೆ ಸೇರಿಕೊಂಡ್ರು. ಸೇಫ್ ಆದ್ರೆ ಈಗ ಅವ್ರದ್ದು ಭವಿಷ್ಯ ಏನು ಅನ್ನುವಂಥದ್ದು ಈಗ ಸ್ವಲ್ಪ ಖಚಿತವಾಯಿತು, ಕ್ಲಿಯರ್ ಆಯಿತು, ಅಸ್ಪಷ್ಟ ಇರಲಿಲ್ಲ. ಅನಂತರ ಇಷ್ಮಾಯೇಲನು 8 ಮಂದಿಯ ಸಂಗಡ ಯೋಹಾನಾನನಿಂದ ತಪ್ಪಿಸಿಕೊಂಡು ಅಮ್ಮೋನ್ಯರನ್ನು ಮರೆ ಹೊಕ್ಕನು. ಮತ್ತೆ ಅಮ್ಮೋನ್ಯರು 3ನೇ ಸಾರಿ.
ಅಮ್ಮೋನಿಯರ ಬಗ್ಗೆ ನಾವು ನೋಡ್ತಾ ಇರೋದು 40 ಮತ್ತು 41ನೇ ಈ 2 ಅಧ್ಯಾಯಗಳಲ್ಲಿ. ಕಡೆಗೆ ಇಸ್ಮಾಯೇಲನ ಕೈಯಿಂದ ತಪ್ಪಿಸಿ ಗಿಬ್ಯೋನಿಂದ ತಂದಿದ್ದ ಭಟರು, ಹೆಂಗಸರು, ಮಕ್ಕಳು, ಅಂತೂ ಇಷ್ಮಾಯೇಲನು ಗೆದಲಿನನ್ನು ಕೊಂದ ಮೇಲೆ ಮಿಚ್ಪದಿಂದ ಒಯ್ದ ಉಳಿದಂಥವರು ಅಂಥವ್ರನ್ನ ಕರ್ಕೊಂಡು ಹೋಗಿ ಕಸ್ತಿಯರ ಭಯದಿಂದ ಐಗುಪ್ತಕ್ಕೆ ವಲಸೆ ಹೋಗಬೇಕೆಂದು ಬೆತ್ಲೆಹೇಮಿನ ಸಮೀಪವಾಗಿರುವ ಗೆರುತ್ ಕಿಮಾಮಿನಲ್ಲಿ ಇಳಿದುಕೊಂಡರು. ಈ ಯೋಹಾನಾನನು ಇವನಿಗೆ ಐಗುಪ್ತದ ಮೇಲೆ ಸ್ವಲ್ಪ ಇಂಟ್ರೆಸ್ಟ್. ಆದರೆ ಅವನ ಮನಸ್ಸು ನೋಡುವಾಗ ಅವನಿಗೆ ಬಾಬೆಲಿನ ವಿಷಯದಲ್ಲಿ ಅಷ್ಟು ಖುಷಿಯಾಗಿರಲಿಲ್ಲ. ಅಥವಾ ಇವನು ಗೆದಲ್ಯನ ಹತ್ರ ಬಂದಾಗ ಕೂಡ ರಾಜಕೀಯ ರೀತಿಯಲ್ಲಿ ಇದ್ದಂಥ ಒಬ್ಬ ವ್ಯಕ್ತಿಯಾಗಿದ್ದನು. ಆದ ಕಾರಣ ಬಾಬೆಲಿನ ಅರಸನಿಂದ ದೇಶಕ್ಕೆ ಅಧಿಪತಿಯಾಗಿ ನೇಮಿಸಲ್ಪಟ್ಟ ಈ ಗೆದಲ್ಯನನ್ನು ಕೊಂದು ಹಾಕಿದ್ರಿಂದ ಈಗ ಕಸ್ದಿಯರಿಗೆ ಭಯಪಡ್ತಾರೆ ಇವರು. ಯಾಕಂದರೆ ಇದು ಏನಾಗ್ತದೋ, ಯಾವ ರೀತಿಯಲ್ಲಿ ರಾಜಕೀಯ ಮಟ್ಟದಲ್ಲಿ ಹೋಗ್ತದೋ ಎಂಬುದಾಗಿ. ಸರಿ, 41ನೇ ಅಧ್ಯಾಯದಿಂದ ನಾವು ಕಲಿಯುವಂಥ ಪಾಠ ಏನಿರ್ಬೋದು? ಮೊದಲನೇದಾಗಿ ಯಾವುದೇ ಒಬ್ಬ ವ್ಯಕ್ತಿಯ ಬಗ್ಗೆ ಅಂದರೆ ಗೆದಲ್ಯನು ಮೊದಲನೇದಾಗಿ ಒಂದು ಇನ್ಫಾರ್ಮೇಷನ್ ಮಾಹಿತಿ ಯೋಹಾನಾನನಿಂದ ಸಿಕ್ತು, ನಿನ್ನನ್ನು ಕೊಲ್ಲಬೇಕಂತ ಪ್ಲ್ಯಾನ್ ಮಾಡ್ತಿದ್ದಾರಂತ ಗೆದಲ್ಯನಿಗೆ. ಆದರೆ ಗೆದಲ್ಯನ್ ನಂಬಲಿಲ್ಲ, ಪರವಾಗಿಲ್ಲ, ಆದರೆ ರಿಸರ್ಚ್ ಮಾಡ್ಬೋದಾಗಿತ್ತು. ಅವನು ಸ್ವಲ್ಪ ಅದ್ರ ಬಗ್ಗೆ ಸ್ವಲ್ಪ ವಿಷಯ ಸಂಗ್ರಹಿಸಬಹುದಾಗಿತ್ತು. ಅದು ಅವನು ಮಾಡಿದ ಒಂದು ತಪ್ಪಾಗಿ ನಾವು ನೋಡ್ತೇವೆ. ಎರಡನೇದಾಗಿ ಊಟಕ್ಕೆ ಬಂದಾಗ ಕೆಲವು ಸುಭದ್ರತೆಯನ್ನು ಏನಾದರೂ ಅವನು ವಹಿಸಬೇಕಾಗಿತ್ತು. ಅದನ್ನು ಅವನು ಮಾಡಿಲ್ಲ. ಯಾಕಂದರೆ ಭಾಳ ಹಾರ್ಟಿ, ತನ್ನ ಹೃದಯಪೂರ್ವಕವಾಗಿ ನಂಬಿಟ್ಟ, ಅದರ ನಿಮಿತ್ತವಾಗಿ ತನ್ನ ಪ್ರಾಣ ಹೋಯಿತು. ಮತ್ತು ಆ 80 ಜನರು ಇದರಲ್ಲ ಶೆಖೇಮ್, ಶಿಲೋ, ಸಮಾರ್ಯ ಎಂಬ ಕಡೆಗಳಿಂದ ಆಲಯಕ್ಕೆ ಹೋಗ್ತಾ ಇದ್ರಲ್ಲ, ಅವರ ವಿಷಯದಲ್ಲಿ ನಾವು ಕಲಿಯುವಂಥದ್ದು ಏನಂದರೆ, ಅವರು ಕೂಡ 80 ಜನರಿದ್ದರು. ಆಲಯಕ್ಕೆ ಹೋದಾಗ ಅವರು ಸ್ವಲ್ಪ ಎಚ್ಚರಿಕೆ ವಹಿಸಬೇಕಾಗಿತ್ತು. ಯಾಕಂದರೆ ಇವರು ಬರೀ 11 ಜನ ಇದ್ದರು. ಇಷ್ಮಾಯೇಲನು ಪ್ಲಸ್ 10 ಜನರು 11 ಜನರು ವರ್ಸಸ್ 80 ಜನರು. ಹಾಗಾದರೆ ಒಬ್ಬೊಬ್ಬನನ್ನು 8 ಜನರು ಹ್ಯಾಂಡಲ್ ಮಾಡಬಹುದಾಗಿತ್ತು ಪ್ಲ್ಯಾನ್ ಮಾಡಿದರೆ. ಅದು ಕೂಡ ಅವರು ಮಾಡಲಿಲ್ಲ. ಸರಿ, ಆದರೆ ಆ 10 ಜನರ ಬಗ್ಗೆ ನಾವು ಒಂದು ಮೆಚ್ಚತಕ್ಕದ್ದು. ಯಾಕಂದರೆ ತಮ್ಮ ಒಂದು ಮಾತಿನಿಂದ ಅವರು ಜೇನುತುಪ್ಪ ಮತ್ತು ಎಣ್ಣೆ, ಜವೆ ಗೋಧಿ ಇಂಥದ್ದೆಲ್ಲ ನಿಜವಾಗಿ ಬಚ್ಚಿಟ್ಟಿದ್ರು. ಸ್ವಲ್ಪನೇ ಬಚ್ಚಿಟ್ಟಿದ್ರು, ಎಷ್ಟು ಬಚ್ಚಿಟ್ಟಿದ್ರು ನಮಗೆ ಗೊತ್ತಿಲ್ಲ. ಆದರೆ ಕೂಡ ಆ ಮಾತುಗಳನ್ನು ಹೇಳಿಬಿಟ್ಟು ಇಷ್ಮಾಯೇಲನ ಜೊತೆಗೆ ಅವರು ಸೇರಿಕೊಂಡಿದ್ದರಿಂದ ತಮ್ಮ ಪ್ರಾಣ ಅವರು ಉಳಿಸ್ಕೊಳ್ಳೋದಕ್ಕೆ ಅನುಕೂಲವಾಯಿತು ರೀ. ಸರಿ, ಮತ್ತು ಅದೇ ರೀತಿಯಾಗಿ ನಾವು ಮುಂದೆ ನೋಡುವಾಗ ಇನ್ನೊಂದು ವಿಷಯ, ಈ ಯೋಹಾನಾನನ ವಿಷಯದಲ್ಲಿ ನೋಡುವಾಗ ಅವನು ಹೇಗೋ ಯುದ್ಧಕ್ಕೆ ಬರಬೇಕಾಯ್ತು ಅಥವಾ ಇಷ್ಮಾಯೇಲನನ್ನು ಸಂಹಾರ ಮಾಡಬೇಕಾಯ್ತು. ಈಗ ಯಾರ ಪರ್ಮಿಷನು ಬೇಕಾಗಿಲ್ಲ, ತಾನೇ ಅವನು ಯುದ್ಧ ಮಾಡಬೇಕಂತ ಬರ್ತಾನೆ. ಆದರೆ ಇಷ್ಮಾಯೇಲನು ಎಸ್ಕೇಪ್ ಆಗ್ತಾನೆ ರೀ, ತಪ್ಪಿಸ್ಕೊಂಡ್ಬಿಡ್ತಾನೆ. ಅದರಿಂದ ನಾವು ಕಲಿಯುವಂಥ ಇನ್ನೊಂದು ಪಾಠ ಏನಂತ ಹೇಳಿದರೆ, ಹೌದು, ಕುಯುಕ್ತಿ
ಮೋಸ. ಯಾಕಂದರೆ ಈ ಇಷ್ಮಾಯಲ್ನ ಅಳುತ್ತಾ ಬಂದ ಹಾಗೆ ಆ್ಯಕ್ಟ್ ಮಾಡಿಬಿಟ್ಟು ಈ 80 ಜನರಲ್ಲಿ 70 ಜನರನ್ನು ಸಂಹಾರ ಮಾಡ್ತಾನೆ. ಯಾರನ್ನು ಯಾವಾಗಲೂ ನಾವು ನಂಬಬಾರ್ದು. ಆದರೆ ಅದೇ ಸಂದರ್ಭದಲ್ಲಿ ವಿವೇಚನೆ ನಮಗೆ ಬೇಕಾಯಿತು. ಇಷ್ಟೆಲ್ಲ ವಿಷಯಗಳು ನಡೀತಾ ಇದ್ದಾಗ ಹೌದು, ಯೆರೆಮೀಯನು ಅದೇ ಮಿಚ್ಪದಲ್ಲಿ ಅವನು ಕೇಳಿಕೊಂಡು, ಯಾಕಂದರೆ ಈ ನೆಬೂಜರದಾನನು ಯೆರೆಮೀಯನನ್ನು ಎಲ್ಲಿಗೆ ಬೇಕೋ ಹೋಗು ಅಂತ ಹೇಳಿದಾಗ ಇವನು ಗೆದಲ್ಯನು ಇದ್ದ ಮಿಚ್ಪಕ್ಕೆ ಹೋಗಿ ಅಲ್ಲಿ ವಾಸ ಮಾಡಿರ್ತಾನೆ. ಹಾಗಿರುವಾಗ ಯೆರೆಮೀಯನು ಇದ್ದಂಥ ಕಡೆಯಲ್ಲಿ ಗೆದಲ್ಯನು ಒಂದು ವೇಳೆ ಅವನ ಹತ್ರ ಹೋಗಿಬಿಟ್ಟು ಏನಾದರೂ ಆಲೋಚನೆ ಕೇಳಿದರೆ ಆ ಕತೆ ಬೇರೆಯೇ ಆಗ್ತಿತ್ತು. ಯಾಕಂದರೆ ತನ್ನ ಊರಲ್ಲಿನೇ ಕೆಲವರೇ ಇದ್ದರು ಆ ದಿವಸಗಳಲ್ಲಿ. ಅಂಥದ್ರಲ್ಲಿ ಯೆರೆಮೀಯನು ಬೇರೆ ಬಂದಿದ್ದಾನೆ ಅಂತ ಹೇಳಿದ್ರೆ ಯೆರೆಮೀಯನ ಪ್ರಾರ್ಥನೆಯನ್ನು ಅಥವಾ ಸಹವಾಸವನ್ನು ಆಲೋಚನೆಯನ್ನು ಕೇಳಿದರೆ ವಿಷಯ ಬೇರೆ ಆಗ್ತಾಯಿತ್ತು ಇಷ್ಮಾಯಲ್ನ ಬಗ್ಗೆ. ಆದರೆ ಅವನು ಕೇಳಲಿಲ್ಲ, ಕಡೆಗೆ ಸತ್ತು ಹೋದ. ಮತ್ತು ಆ ರೀತಿಯಾಗಿ ಮುಕ್ತಾಯವಾಗ್ತದೆ 41ನೇ ಅಧ್ಯಾಯ ಯೆರೆಮೀಯನ ಗ್ರಂಥ. ಸರಿ, ಯೆರೆಮೀಯನ ಗ್ರಂಥ 41ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.